ಹಾಯ್. ಹೇಳಿ ಟೈಮ್ ಬರೋಕ್ಕಾಗಲ್ಲ ಅಂದರೆ ಫಸ್ಟೇ ಹೇಳಬೇಕು, ನಾನು ಕೈಲಾಗ್ದಿಲ್ದಿರೋನು ಬರೋಕ್ಕಾಗಲ್ಲ ಅಂತ. ನಮ್ಮ ತಂಗಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬರೋದು ಲೇಟ್ ಆಯಿತು. ನಿನಗೆ ಮೆಸೇಜ್ ಮಾಡಿದ್ದೆ ನಾನು ಆವಾಗಲೇ ಬರೋದು ಲೇಟ್ ಆಗುತ್ತೆ ಅಂತ. ಬೆಳಗ್ಗೆ ಹೊರಗೆ ಹೋಗ್ಬೇಕನ್ನೋ ಮೂಡೆಲ್ಲ ಹಾಳು ಮಾಡಿಬಿಟ್ಟೆ. ಥೂ. ಚಿನ್ನಿ, ಬೇರೆ ಯಾವುದೋ ಕೆಲಸ ಮಾಡ್ತಿದ್ದೆ, ಅದಕ್ಕೆ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಓ, ನೀನೊಬ್ರೇನ ಕೆಲಸ ಮಾಡೋದು? ಹೋಗಿ ಹೋಗಿ ನಿನ್ನಂತ ಲವ್ ಮಾಡಿದ್ನಲ್ಲ ನಾನು, ನನ್ನ ಚಪ್ಪಲಿ ತಗೊಂಡು ನಾನೇ ಓಡ್ಕೋಬೇಕು. ಥೂ. ಸರ್ ಜ್ಯೂಸ್. ಟೇಬಲ್ ಮೇಲೆ ಇಕ್ಕವ. ನನ್ನ ಜೀವನಕ್ಕೆ ನೀನು ಬೇಡ ಅನ್ಸುತ್ತೆ. ಬರೋ ಟೈಮಲ್ಲಿ ಗಾಳಿ ಕಮ್ಮಿ ಇತ್ತು, ಹಾಸ್ಕೊಂಬರಕ್ಕೆ ಲೇಟ್ ಆಯಿತು. ಇವಾಗ ಏನಾಯ್ತಂತ? ಚಿನ್ನಿ, ಹೇಳ ಮತ್ ಕೇಳು. ಏಯ್ ನಿತ್ಕೋ ಇಲ್ಲಿ ಚಿನ್ನಿ. ಏಯ್ ನಿನ್ನಂತ ಹುಡುಗನ್ ಸವಾಸನೆ ಬೇಡ ನಂಗೆ. ಎಲ್ಲದಕ್ಕೂ ರೀಸನ್ಸ್ ಇರುತ್ತೆ ನಿನ್ನ ಹತ್ರ. ಅಂಜು ಬಾರು ಸೆಲ್ಫಿ ತಗೊಳ್ಳೋಣ. ಫೋಟೋಸ್ ಚೆನ್ನಾಗಿ ಬಂದಿದೆ ಅಲ್ವಾ? ಹೌದಲ್ಲ. ಯಾರು ಇವಳು? ಇವಳು ನಮ್ಮ ಅತ್ತೆ ಮಗಳು. ಇವಳು ಫೋನ್ ಚೆನ್ನಾಗಿಲ್ಲ ಅಂತ ನನ್ನ ಫೋನಲ್ಲಿ ಫೋಟೋ ತೊಗೊಂಡ್ಲ ಅಷ್ಟೇ. ಓ, ನಿನ್ ಫೋನ್ ಗ್ಯಾಲರಿಲಿ ಮಾತ್ರ ಇದ್ದಾಳ ಅಥವಾ ನಿನ್ ಮನ್ಸಲ್ಲೂ ಇದ್ದಾಳ? ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಬೇಡ ನೀನು. ನನ್ನ ಮನೆಗೆ ಹೋಗ್ಬೇಕು, ಬಾಯ್. ಇವಳು ಫೋಟೋ ಯಾಕೆ ಡಿಲೀಟ್ ಮಾಡಿದೆ? ಓ, ನಾನು ಹೋಗ್ತೀನಿ ಅಂತ ನಿಂಗೆ ಬೇಜಾರಾಗಿಲ್ಲ. ನಿನ್ನ ಫೋನಲ್ಲಿ ಅವ್ಳು ಫೋಟೋಸ್ ಡಿಲೀಟ್ ಮಾಡಿದೆ ಅಂತ ಬೇಜಾರಾಗ್ತಿದ್ಯಾ? ನೀನು ಯಾವತ್ತೂ ನಂಗೆ ಕಾಲು ಮೆಸೇಜ್ ಏನು ಮಾಡಬೇಡ, ನಾನು ಮಾಡಲ್ಲ. ಗುಡ್ ಬಾಯ್. ಹೇಯ್, ಹೇಳ ಮತ್ತೆ ಕೇಳಿಲ್ಲಿ. ತೃಪ್ತಿ, ತೃಪ್ತಿ. ನೀನಂತ ನಾನು ಲವ್ ಮಾಡೋದ್ನಲ್ಲ, ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಥೂ. ಕರ್ದಿರೋ ಮ್ಯಾಟ್ರ್ ಹೇಳು. ಏನು ಕ್ಯಾಂಪಸಲ್ಲಿ ಜೂನಿಯರ್ಸ್ ಜೊತೆ ಕುಂತಿರ್ತೀಯಂತೆ? ಹೌದು, ನನ್ನ ಕಟ್ಟಾಗಿರೋ ಗಾಳಿಪಟ ಹಿಡ್ದು ಅಭ್ಯಾಸ ಇಲ್ಲ. ಏನು ನಿನ್ನ ಮಾತಿನ ಅರ್ಥ? ಅಂದರೆ ಪದೇ ಪದೇ ನೀನು ಬಿಡ್ತೀನಿ ಅಂತ ಅನ್ಸ್ಕೊಳ್ಳೋ ಬದಲು ನಾನೇ ಬಿಟ್ಟಿರೋದು ಒಳ್ಳೇದು ಅನ್ನಿಸ್ತಾ, ಅದಕ್ಕೆ. ಏನು ಸ್ಮೋಕಿಂಗ್ ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ಯಾ? ಎಲ್ಲಾನು ಪರ್ಮನೆಂಟ್ ಆಗಿರಲ್ಲ, ಪರ್ಮನೆಂಟ್ ಆಗಿರೋದು ಯಾವುದಾದ್ರೂ ಒಂದು ಇರಲಿ ಅಂತ. ಓ, ಹಾಗಾದ್ರೆ ನಾನು ಬಿಟ್ಟಿರೋಕೆ ರೆಡಿ ಆಗಿದ್ಯಾ ಅನ್ನು? ಬಿಟ್ಟು ತಿಂಗಳಾಯ್ತು. ಎನಿವೇಸ್, ನೀನು ನನ್ನ ಬಿಟ್ಟು ಖುಷಿಯಾಗಿರ್ತೀಯ ಅಂದರೆ ಖುಷಿಯಾಗಿರು. ನಾನು ನಿನ್ನ ಖುಷಿಗೆ ಅಡ್ಡ ಬರಲ್ಲ. ನಿನಗಿಷ್ಟ ಅಂತ ಕ್ಯಾರೆಟ್ ಹಲ್ವಾ ಮಾಡ್ಕೊಬಂದಿದ್ದೀನಿ. ನನ್ನ ಕೊನೆ ಆಸೆ ನಾನೇ ತಿನ್ನಿಸ್ತೀನಿ. ಬೇಡ ಅನ್ಬೇಡ ಪ್ಲೀಸ್. ನನಗೆ ಸಿಗದೇ ಇರೋ ಅಂಜು ಬೇರೆ ಯಾವ ಹುಡುಗಿಗೂ ಸಿಗಬಾರ್ದು ಅಂತ ಅದಕ್ಕೆ ಕ್ಯಾರೆಟ್ ಹಲ್ವಾದಲ್ಲಿ ವಿಷ ಹಾಕೋ ಬಂದಿದ್ದೀನಿ. ಏಯ್ ತೃಪ್ತಿ, ತೃಪ್ತಿ.
ಅದೇ ನಾನು ವರೆನ್ ರೋಸಿ. ಇದೇನಪ್ಪ ತಿಂಗಳ ನಂತರ ಕಾಲ್ ಮಾಡ್ತಾವಳ. ಹಲೋ, ನೆನ್ಪಿದೀನಾ? ಕಾಲ್ ಮಾಡಿದ ಮ್ಯಾಟ್ರ್ ಹೇಳು. ಏನು ಕ್ಯಾಂಪಸಲ್ಲಿ ಜೂನಿಯರ್ಸ್ ಜೊತೆ ಕುಂತಿರ್ತೀಯಂತೆ? ಇದೇನಪ್ಪ ಕನ್ಸಿನ ಪ್ರಕಾರನೇ ಹೊಡ್ತೈತಲ್ಲ. ಹೌದು ಇದೀನಿ. ನಾನು ಕೈಗೆ ಬಂದಿತ್ತು ಬಾಯಿಗೆ ಬರಲಿ ಅಂತ ಬೇಜಾರಾಗೋನಲ್ಲ, ಇನ್ನೊಂದು ತುತ್ತೊಂದು ಟ್ರೈ ಮಾಡೋನು. ನಾನು ನಿನ್ನ ಲವ್ ಮಾಡ್ದಾಗಿಂದ ಮುಖದಲ್ಲಿ ನಗುಗಿಂತ ಕಣ್ಣಲ್ಲಿ ನೀರು ನೋಡಿದೇ ಜಾಸ್ತಿ. ಇನ್ಫ್ಯಾಕ್ಟ್ ಸೇಮ್ ಇಲ್ಲಿನೂ ನಾನು ಇನ್ನೇನು ಲವ್ ಮಾಡ್ದಾಗಿಂದ ತಲೆಯಲ್ಲಿ ಕೂದಲು ಬೆಳೆಯೋದಕ್ಕಿಂತ ಜಾಸ್ತಿ ಟೆನ್ಷನ್ನೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಗೊತ್ತು ಕಣೋ, ನಿಮ್ಮಂಥ ಹುಡುಗರು ಯೋಗ್ಯತೆನೇ. ಅಂಜು, ನಾನು ನಿನ್ನ ಮೀಟ್ ಮಾಡಬೇಕು. ಆಗಲ್ಲ, ಬಾಯ್. ಯಾಕೆ ಸಡನ್ ಆಗಿ ಕಾಲ್ ಕಟ್ ಮಾಡ್ತಿದ್ಯಾ? ಶಾರ್ಪ್ 5 ಗಂಟೆಗೆ ರೋಸ್ ಪಾರ್ಕ್ ಹತ್ರ ವೆಯ್ಟ್ ಮಾಡ್ತಿರ್ತೀನಿ, ಬಾ. ಇದೇನಪ್ಪ ಸಡನ್ನಾಗಿ ಫೋನ್ ಕಟ್ ಮಾಡಿದ್ಲು. ಇವಾಗೇನಪ್ಪ ಶಾರ್ಪ್ 5 ಗಂಟೆಗೆ ಹೋಗಿ ಫೈನಲ್ ಬ್ರೇಕಪ್ ಮಾಡ್ಕೊಂಬಿಡೋಣ ಅಷ್ಟೇ. ಥೋ, ಅವಳಿಗೆ ಬ್ಲೂ ಅಂದರೆ ತುಂಬ ಇಷ್ಟ. ಬ್ಲೂ ಹಾಕೋಣ ಅಣ್ಣ. ನಾನು ಹೋಗ್ತಾ ಇರೋದೇ ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ. ಅವಳಿಗಿಷ್ಟ ಹಾಕೋದು ಎಂತಕ್ಕೆ ಹಾಕೊಂಡೋಗ್ಲಿ, ನನಗಿಷ್ಟ ಹಾಕೋದು ಹಾಕೊಂಡೋಗೋಣ. ಅವನಿಗೆ ವೈಟ್ ಅಂದರೆ ಇಷ್ಟ, ನಾನು ವೈಟ್ ಡ್ರೆಸ್ ಹಾಕ್ಕೊಂಡೇ ಹೋಗ್ತೀನಿ. ಇದು ಓಕೆ. ಏನಪ್ಪ ಇಬ್ಬರು ವೈಟ್ ಆ್ಯಂಡ್ ವೈಟು, ಕೈಯಲ್ಲಿ ಬೇರೆ ಕನ್ಸಲ್ಲಿ ಹಿಡ್ಕೊಂಬಂದಿರೋ ಟಿಫನ್ ಬಾಕ್ಸ್ ಇಟ್ಕೊಂಬರ್ತಾವಳ. 3 ವರ್ಷದಲ್ಲಿ ನಾವು ಒಂದಿನ ಕೂಡ ಈ ಥರ ಬಟ್ಟೆ ಹಾಕೊಂಡು ಬಂದು ತುಂಬ ಹೊತ್ತಾಯಿತು. ನೆನ್ಪಿದೀನಾ? ಯೂಸ್ಲೆಸ್ ಮಾತ್ಬಿಟ್ಟು ಯೂಸ್ ಆಗೋ ಥರ ಮಾತಾಡು. ಯಾಕೆ ಸಡನ್ನಾಗಿ ಮಾತ್ಬಿಟ್ಟಿದ್ದು? ಹೋಗಿ ಹೋಗಿ ನಿನ್ನಂತ ಲವ್ ಮಾಡಿದೆ ಅಂತ ಅನ್ನಿಸ್ಕೊಂಡು ನಿನ್ನ ಜೊತೆ ಇರೋಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ. ಅವತ್ತೇನೋ ಜಗಳ ಆಗಿತ್ತು, ಆ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಓಹೋ, ಅವತ್ತೇನು ನಮ್ಮಿಬ್ಬರಿಗೆ ಹೊಸ್ದಾಗಿ ಜಗಳ ಆಗಿರಲಿಲ್ಲ. ಲವ್ವಲ್ಲಿ ಜಗಳ ಆಗೋದು ಕಾಮನ್ನು. ಜಗಳ ಆಗಿರೋದ್ರ ಬಗ್ಗೆ ಮಾತಾಡಬೇಕು ಹೊರತು ಜಗಳಾಡಿದೀವಿ ಅಂತ ಹುಡುಗನ ಹತ್ರ ಬೇಕಾಬಿಟ್ಟು ಮಾತಾಡಬಾರ್ದು.
ಏನು ಹೇಳಿದೆ ಟೆನ್ಷನಲ್ಲಿದ್ದೆ ಅಂತನ? ಅವತ್ತು ನನ್ನ ಟೆನ್ಷನ್ ಇರಲಿಲ್ವಾ? ಫಸ್ಟ್ ಆಫ್ ಆಲ್ ನಾನು ಇಷ್ಟು ಮಾತಾಡ್ಬೇಕಂತ ಬಂದವನೇ ಅಲ್ಲ. ನಿನ್ನ ಕ್ವಶನಿಗೆ ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತೆ. ನಾನು ಬರಲಾ? ಬಾಯ್. ಅಂಜು, ನಾನು ಬಿಟ್ಟೋಗ್ತೀಯಾ? 100 ರೂಪಾಯಿ ಪೆಟ್ರೋಲ್ ಹಾಕ್ಸು, ಬಿಟ್ಟೋಗ್ತೀನಿ. ನೀನು ಮತ್ತೆ ಎಲ್ಲ ಹುಡುಗಿರ ಹತ್ರ ಮಾತಾಡ್ಕೊಂಡು ಫೋಟೋಸ್ ತೊಗೊಂಡಿದ್ರೆ ನನ್ನ ಕೈಲಿ ನೋಡ್ಕೊಂಡು ಇರೋಕ್ಕಾಗುತ್ತೆ ಅಂತ ಅನ್ಕೊಂಡಿದ್ಯಾ ಅಂಜು? ಅಲ್ಲ, ಬೇರೆ ಹುಡುಗಿ ಬಂದು ಮಾತಾಡಿದ್ರು ನೀನು ನನಗೆ ಬೈತ್ಯಾ. ನಾನು ಬೇರೆ ಹುಡುಗಿ ಹತ್ರ ಮಾತಾಡಿದ್ರು ನೀನು ನನಗೆ ಬೈತ್ಯಾ. ಫಸ್ಟ್ ಆಫ್ ಆಲ್ ಬೇರೆ ಹುಡುಗಿ ಬಂದು ಮಾತಾಡೋ ಥರ ಮಾಡ್ಕೊಂಡಿದ್ದು ನೀನು. ನಾನಾ? ಹೌದು. ಲಾಸ್ಟ್ ಸೆಮಿಸ್ಟರ್ ಇಬ್ರು ಒಂದೇ ಕ್ಲಾಸ್ ಇರೋಣ ಅಂದಾಗ ಏನಂದಿದ್ದೆ? ಹತ್ರ ಇದ್ರೆ ತುಂಬ ಜಗಳ ಆಡ್ತೀವಿ, ದೂರ ಇದ್ರೆ ಲವ್ ಜಾಸ್ತಿ ಆಗುತ್ತೆ ಅಂದಿದ್ದೆ. ನೆನಪಿದ್ಯಾ? ಅದಕ್ಕೂ ಇದಕ್ಕೂ ಏನು ಸಂಬಂಧ? 3rd ಸೆಮಿಸ್ಟರ್ ಇಬ್ರು ಒಂದೇ ಕ್ಲಾಸ್ ಇದ್ದಾಗ ಕ್ಲಾಸ್ಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅಂದ್ರು ನಿನ್ನ ನೋಡೋಕ್ಕಾದ್ರೂ ಕ್ಲಾಸಿಗೆ ಬರ್ತಿದ್ದೆ. ಅವಾಗ ಯಾವಳಾದ್ರೂ ಬರ್ತಿದ್ಲಾ? ಇಲ್ಲ. ಫಸ್ಟು ನಿನ್ನ ಜೊತೆಗಿರೋದು ಕಲಿ, ಆಮೇಲೆ ಯಾರು ಬೇಕು ಅವ್ರು ದೂರ ಹೋಗ್ತಾರೆ. ಅಂಜು, ಸಾರಿ ಅಂಜು. ಇನ್ಮೇಲೆ ನೀನಂತ ನಾನು ಲವ್ ಮಾಡಿದೆ ಅಂತ ಆ್ಯಂಡ್ ನನಗೆ ನೀನು ಬೇಡ ಅಂತ ಯಾವತ್ತೂ ಹೇಳಲ್ಲ ಕಣೋ, ಸರಿನಾ? ಬೇಕಾಬಿಟ್ಟು ಮಾತಾಡಿದ್ದಕ್ಕೂ ನಿನ್ನ ಮನ್ಸಿಗೆ ಬೇಜಾರಾಗೋ ಥರ ಮಾತಾಡಿದ್ದಕ್ಕೂ ಸಾರಿ. ನೀನು ನನ್ನ ಜೊತೆ ಜಗಳ ಆಡ್ಕೊಂಡೇ ಇರು, ಆದರೆ ಮಾತ್ರ ಬಿಡಬೇಡ ಕಣೋ. ನಿನಗೋಸ್ಕರ ಡೈಲಿ ಎಷ್ಟು ಅಳ್ತಿದ್ದೀನಿ ಗೊತ್ತಾ? ಹುಡುಗಿರು ಕಣ್ಣೀರು ಹಾಕಿದ್ರೆ ಹೆಂಗಾದ್ರೂ ಕೋಪದಲ್ಲಿ ಮಾತಾಡ್ಬೋದು, ಹಗ್ ಮಾಡಿದ್ರೆ ಹೆಂಗಪ್ಪ ಮಾತಾಡೋದು? ಚಿನ್ನಿ, ಲವ್ವಲ್ಲಿ ಸಾರಿ ಇಂಪಾರ್ಟೆಂಟ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟು. ಯಾಕೆ ಹೇಳ್ತಿದ್ದಾನೆ, ಏನಕ್ಕೆ ಹೇಳ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೀನು ಹೇಳೋದ್ರಲ್ಲೂ ಅರ್ಥ ಇದೆ, ನಾನೇ ಸ್ವಲ್ಪ ಜಾಸ್ತಿ ಮಾಡಿದೆ ಅಂತ ಅನಿಸುತ್ತೆ. ಅಂಜು, ನಿಂಗೆ ನಿಜವಲ್ಲೂ ನಾನು ಬಿಡಬೇಕು ಅನಿಸ್ತಾ? ನೀನು ಯಾವಾಗ ವೆಡ್ರೆಸ್ ಹಾಕೊಂಡ್ಬಂದು ಆವಾಗಲೇ ಕೋಪ ಎಲ್ಲ ಕರ್ಗೋಗಿ ಲವ್ ಜಾಸ್ತಿ ಆಗಿತ್ತು. ನಾನೇ ಒಂಚೂರು ಅಳ್ಸನ್ ಅಂದ್ಬಿಟ್ಟು ಸೀರಿಯಸ್ ಆಗಿ ಆ್ಯಕ್ಟಿಂಗ್ ಮಾಡಿದೆ. ಏಯ್ ಚಿನ್ನಿ, ಇನ್ನೊಂದು ಹಾಕಿ ಕೊಡ. ನೋ. ಅಯ್ಯೋ, ನಾನು ಸೀರಿಯಸ್ ಆಗಿ ಕೊಡೋಕೆ ಕೇಳಿದೆ, ಸುಮ್ಮನೆ ತಮಾಷೆ ಕೊಡ. ಸುಮ್ಮನೆ ಕೊಡಲ್ಲ, ತಮಾಷೆಗೂ ಕೊಡಲ್ಲ. ಟಿಫನ್ ಬಾಕ್ಸಾ? ಹ್ಞೂ. ಬಾಕ್ಸ್ ಯಾಕೆ ತರಕೋದೆ? ಅದು ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಇದರಲ್ಲಿ ಪ್ರಸಾದ ಇದೆ. ನಾವು ಒಂದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿರೋ ಪ್ರಸಾದ ಇದೆ. ಹೌದಾ?